ನಮಸ್ಕಾರ ಕಿಶೋರಿಯರೇ, ನನ್ನ ಹೆಸರು ಶ್ರೀಜಾ. ನಾನು ಇವತ್ತು ನಿಮ್ಗೋಸ್ಕರ ಮತ್ತೆ ನನ್ನ ವಾಯ್ಸ್ ನನ್ನ ಚಾಯ್ಸ್ ಕಾರ್ಯಕ್ರಮ ತಗೊಂಡು ಬಂದಿದ್ದೀನಿ. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಇದು ನಿಮ್ಗಾಗಿ ಮತ್ತೆ ನಿಮ್ಮ ವಯಸ್ಸಿನ ಕಿಶೋರಿಯರಿಗಾಗಿ ಅಂತಾನೆ ಮಾಡಿರೋ ಪ್ರೋಗ್ರಾಮ್. ಇವತ್ತಿನ ಪ್ರೋಗ್ರಾಮ್ನಲ್ಲಿ ಬೇರೆ ಬೇರೆ ಕಿಶೋರಿ ಕ್ಲಬ್ನ ಕಿಶೋರಿಯರು ಮಾತಾಡಿದ್ದಾರೆ. ಜೊತೆಗೆ ಕೆಲವು ಪುಟ್ ಹೊಸ ಮಾಹಿತಿ ಇದೆ. ಹಾಗೇನೆ ನನ್ನ ವಾಯ್ಸ್ ನನ್ನ ಚಾಯ್ಸ್ ಬಗ್ಗೆನೇ ಖುಷಿ ಆಗೋ ಥರ ಹಾಡಿದೆ ಗೊತ್ತಾ. ಈ ಹಾಡುಗಳು ನಿಮ್ಗಿಷ್ಟ ಆದರೆ ಮತ್ತೆ ಹಾಕೊಂಡು ಕೇಳ್ಬೋದು. ಯಾಕವ್ವ ಯಾಕವ್ವ ಇದು ಯಾಕ ಹಿಂಗವ್ವ, ಬೆಳೆಯುವ ಸಸಿ ನಾನು ದುಡಿಮೆಯ ಹೊರೆಯಾಕ. ಅಣ್ಣ ತಾ ಕಲಿತರೆ ಗಂಜಿಯು ಮನೆಗಂತೆ, ಹೆಣ್ಣು ನಾ ಕಲಿತರೆ ಯಾರದೋ ಮನೆಗಂತೆ. ಯಾಕವ್ವ ಯಾಕವ್ವ ಇದು ಯಾಕ ಹಿಂಗವ್ವ, ಬೆಳೆಯುವ ಸಸಿ ನಾನು ದುಡಿಮೆಯ ಹೊರೆಯಾಕ. ಅಣ್ಣನಿಗಿರುವಂತೆ ನನಗಿಲ್ಲ ಯಾಕವ್ವ, ನನ್ನದೇ ಲೋಕ ನನ್ನದೇ ಕನಸು. ನನ್ನೆಲ್ಲ ಆಸೆಯು ಮಣ್ಣಾಗಬೇಕ್ಯಾಕ. ಯಾಕವ್ವ ಯಾಕವ್ವ ಇದು ಯಾಕ ಹಿಂಗವ್ವ. ಇಲ್ಲಿ ನೋಡಿ, ಒಂದು ಮಜ್ವಾದ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ಕಿಶೋರಿಯರ ಪುಟ್ಟ ಗುಂಪೊಂದು ಇಲ್ಲಿ ಬಂದಿದೆ. ಬನ್ನಿ ಬನ್ನಿ ಮಾತಾಡಿ. ನನ್ನ ಹೆಸರು ಪಲ್ಲವಿ, ಸರ್ಕಾರಿ ಒಮರಗಳ್ಳಿ ಪ್ರೌಢಶಾಲೆ 9ನೇ ತರಗತಿ ಸಿ ವಿಭಾಗ. ನನ್ನ ಹೆಸರು ಗೀತಾ, ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಮರಗಳ್ಳಿ 9ನೇ ತರಗತಿ ಎ ವಿಭಾಗ. ನನ್ನ ಹೆಸರು ಕವನ, 9ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಯಶೋಧ, ಸರ್ಕಾರಿ ಹಿರಿಯ ಪ್ರೌಢಶಾಲೆ 9ನೇ ತರಗತಿ ಸಿ. ಇವಾಗ ಕಣ್ಣು ಮುಚ್ಚಿ ಕಣ್ಣು ಬಿಟ್ಟರೆ ಎಂದುಕೊಳ್ಳಿ. ಎಡಗಡೆ ಒಂದು ಪ್ಲೇಟ್ ಗೋಬಿ ಮಂಚೂರಿ, ಬಲಗಡೆ ಬಾಳೆಹಣ್ಣು ಅದೇ ಅಂದುಕೊಳ್ಳಿ. ಇವೆರಡರಲ್ಲಿ ಯಾವ್ದಾದ್ರೂ ಒಂದನ್ನ ತಕೊಳ್ಳಿ ಅಂದ್ರೆ ನೀವು ಯಾವ್ದನ್ನ ತಗೋತೀರಾ? ಬಾಳೆಹಣ್ಣು. ಗೋಬಿ ಮಂಚೂರಿ. ಗೋಬಿ ಮಂಚೂರಿ. ಯಾಕೆ ಅದನ್ನೇ ತಗೊಂಡ್ರಿ? ಆರೋಗ್ಯಕ್ಕೋಸ್ಕರ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು, ಅದಕ್ಕೆ ನನಗಿಷ್ಟ. ಅದು ನಂಗಿಷ್ಟ. ಇನ್ನೊಂದನ್ನ ಯಾಕೆ ಬಿಟ್ರಿ? ಅದರಿಂದ ತುಂಬಾ ಅನಾರೋಗ್ಯ ಆಗುತ್ತೆ, ಹೊಟ್ಟೆ ನೋವು ಮಾತ್ರ ಎಲ್ಲ ಬರುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಹದಗೆಟ್ಟು ಹೋಗುತ್ತದೆ, ಅದಕ್ಕೆ ಹೊಟ್ಟೆ ನೋವು ತುಂಬಾ ಜಾಸ್ತಿ ಕಾಣಿಸ್ಕೊತ್ತೆ, ಅದಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೆ. ಅದಿಷ್ಟ ಇಲ್ಲ. ನಿಮ್ಮ ವಯಸ್ಸಿನ ಹೆಣ್ಣು ಮಕ್ಕಳು ಹೊರಗಡೆ ಸಿಗೋ ತಿಂಡಿಗಳಲ್ಲಿ ಯಾವುದನ್ನ ಇಷ್ಟಪಟ್ಟು ತಿಂತೀರಾ? ಗೋಬಿ ಮಂಚೂರಿ, ಪಾನಿಪುರಿ, ಮಸಾಲ್ ಪುರಿ, ಚಾಕ್ಲೇಟ್, ಕುರ್ಕುರಿ, ಕೇಕು ಅಂತದ್ದು ತಿಂತೀವಿ. ಹನಿ ಕೇಕ್, ಚಾಕ್ಲೇಟ್ ಕೇಕ್, ಡೈರಿ ಮಿಲ್ಕ್, ಗೋಬಿ, ಮಸಾಲೆ ದೋಸೆ, ಪಾನಿಪುರಿ ಅಂತ ತಿಂತೀವಿ. ಗೋಬಿ ಮಂಚೂರಿ, ಪಾನಿಪುರಿ, ಚಾಕ್ಲೇಟ್ ಕೇಕ್, ಚಿಪ್ಸ್. ಇವಾಗ ನಾನು ಒಂದು ಲಿಸ್ಟ್ ಅಲ್ಲಿ ಕೆಲವು ತಿನ್ನೋ ಐಟಮ್ ಹೇಳ್ತೀನಿ. ಅದನ್ನ ರುಚಿಗೋಸ್ಕರ ತಿಂತೀವ ಅಥವಾ ಆರೋಗ್ಯಕ್ಕೋಸ್ಕರ ತಿಂತೀವ ಅಂತ, ಅಥವಾ ರುಚಿ ಮತ್ತೆ ಆರೋಗ್ಯಕ್ಕೋಸ್ಕರ ತಿಂತೀವ ಅಂತ ಹೇಳ್ತೀರಾ? ಸುಟ್ಟಿರೋ ಅಥವಾ ಬೇಯಿಸಿರೋ ಜೋಳ. ಆರೋಗ್ಯಕ್ಕೋಸ್ಕರ. ಆರೋಗ್ಯ. ರುಚಿ ಆರೋಗ್ಯ ಎರಡಕ್ಕೂವೆ. ಗೋಬಿ ಮಂಚೂರಿ ರುಚಿಗೋಸ್ಕರ. ರುಚಿ. ಬಾಳೆಹಣ್ಣು. ಆರೋಗ್ಯ. ಆರೋಗ್ಯಕ್ಕೋಸ್ಕರ. ಗೋಲ್ಗುಪ್ಪ. ರುಚಿಗೋಸ್ಕರ. ಹುರಿಗಾಳು. ರುಚಿ ಮತ್ತೆ ಆರೋಗ್ಯ. ಆರೋಗ್ಯಕ್ಕೋಸ್ಕರ. ಚಿಪ್ಸ್. ರುಚಿಗೋಸ್ಕರ.
ಸಾಮಾನ್ಯವಾಗಿ ನಿಮ್ಮ ವಯಸ್ಸಿನ ಹೆಣ್ಣು ಮಕ್ಕಳು ಬರೀ ರುಚಿಗೋಸ್ಕರನೇ ತಿಂತಾರೆ, ಆರೋಗ್ಯಕ್ಕೋಸ್ಕರ ಅಲ್ಲ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ? ಆರೋಗ್ಯಕ್ಕೋಸ್ಕರ ಏನಕ್ಕೆ ತಿನ್ನಲ್ಲ ಅಂತಂದ್ರೆ, ಉದಾಹರಣೆ ಹಾಗಲಕಾಯಿ ಆರೋಗ್ಯಕ್ಕೆ ಒಳ್ಳೇದು, ಬಟ್ ಅದ್ ಕಹಿ ಇರುತ್ತೆ ಅಂತ ತಿನ್ನಕ್ ಹೋಗಲ್ಲ. ತಿನ್ಬೇಕು, ನೋಡಿದಾಗ ತಿನ್ಬೇಕು ಅಂತ ಅನ್ಸುತ್ತೆ. ಅದು ಏನಾದ್ರು ಕಂಡಾಗ ತಿನ್ಬೇಕು ಅಂತ ರುಚಿ ಬಾಯಿಗೆ. ನಿಮ್ಮ ಪ್ರಕಾರ ನಿಮ್ಮ ವಯಸ್ಸಿನ ಹೆಣ್ಣು ಮಕ್ಕಳು ಯಾವುದಕ್ಕೆ ಜಾಸ್ತಿ ಗಮನ ಕೊಡಬೇಕು ಅಂತ ಅನ್ಸುತ್ತೆ? ಆರೋಗ್ಯಕ್ಕೋಸ್ಕರ. ಯಾಕೆ ಅಂತಂದ್ರೆ ಅದ್ರಲ್ಲಿ ನಮ್ಗೆ ಪೌಷ್ಟಿಕಾಂಶಗಳು ಸಿಗುತ್ತೆ. ಮತ್ತೆ ನಮ್ಗೆ ಹೊಟ್ಟೆ ನೋವು, ನೆಗಡಿ, ಕೆಮ್ಮು ಹತ್ರ ಏನು ಬರಲ್ಲ. ಆದ್ರೆ ರುಚಿಗೋಸ್ಕರ ತಿಂದ್ರೆ ನಮ್ಗೆ ನೆಗಡಿ, ಕೆಮ್ಮು, ಹೊಟ್ಟೆ ನೋವು ಇತ್ಯಾದಿಗಳು ಬರುತ್ತೆ. ಅದಕ್ಕೆ ಆರೋಗ್ಯಕ್ಕೆ ನಮ್ಮ ಬಾಡಿಲಿ ಯಾವ ತರ ಕೀಟಾಣುಗಳು, ರೋಗ, ಕೆಮ್ಮು, ನೆಗಡಿ ಆ ತರ ಬರ್ಬಾರ್ದು ಅನ್ನೋದಕ್ಕೋಸ್ಕರ ಆರೋಗ್ಯಕ್ಕೆ ಗಮನ ಕೊಡ್ತೀವಿ ಜಾಸ್ತಿ. ಆರೋಗ್ಯ ಏನು ರೋಗ ಬರ್ದೇ ಇರೋಂಗೆ ಇರ್ಬೇಕು. ಅದಕ್ಕೆ ವಾವ್, ತುಂಬ ಚೆನ್ನಾಗಿ ಮಾತಾಡಿದ್ರಲ್ಲ. ಇವ್ರ ಮಾತು ಕೇಳಿ ನಾನು ಯಾಕೆ ಮಾತಾಡಬಾರ್ದು ಅಂತ ಅನಿಸಿದ್ರೆ ನಿಮ್ಮ ಕಿಶೋರಿ ಕ್ಲಬ್ನ ಟೀಚರ್ ಹೇಳಿ. ಆಗ ಅವರು ಮುಂದಿನ ಕಾರ್ಯಕ್ರಮಕ್ಕೆ ನೀವೂ ಮಾತಾಡೋ ಹಾಗೆ ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಓಕೆನಾ? ನೀವು ಹೊಸದೊಂದು ವಿಷಯ ತಿಳ್ಕೊಳ್ಳೋಕ್ಕೆ ಟೈಮ್ ಇದು. ಏನದು ಕೇಳೋಣ ಬನ್ನಿ ಮತ್ತೆ. ಪಾತರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ. ಓಹೋ, ಏನಿದು ಪಾತರಗಿತ್ತಿ ಅಂದ್ರೆ ಅಂತೀರಾ? ಅದು ಬಣ್ಣ ಬಣ್ಣದ ಚಿಟ್ಟೆಯ ಇನ್ನೊಂದು ಹೆಸರಂತೆ. ಈ ಚಿಟ್ಟೆಗಿರೋ ಪವರು ಅಥವಾ ವಿಶೇಷ ಶಕ್ತಿ ಏನು ಗೊತ್ತಾ? ಹಾರಾಡ್ತಾ ಹೂವಿನ ಮೇಲೆ ಕೂರೋದು, ನಿಂತ್ಕೊಂಡೆ ಏನನ್ನೂ ಬಾಯಿಂದ ತಿನ್ನದೇನೆ ಇದು ತಾನು ತನ್ನ ಮರಿಗಳು ತಿನ್ನಬಹುದಾ ಇಲ್ವಾ ಅಂತ ಡಿಸೈಡ್ ಮಾಡಿಬಿಡುತ್ತಂತೆ. ಅಂದ್ರೆ ಅದಕ್ಕೆ ಕಾಲಲ್ಲೇ ರುಚಿ ನೋಡುವ ರಸಗ್ರಂಥಿ ಅಥವಾ ಟೇಸ್ಟ್ ಬಡ್ಸ್ ಇದೆಯಂತೆ. ಅದಕ್ಕೆ ಚಿಟ್ಟೆ ತಿನ್ನೋದಕ್ಕೆ ತನ್ನ ಬಾಯನ್ನ ಬಳಸೋದೇ ಇಲ್ವಂತೆ. ಎಂಥ ವಿಚಿತ್ರ ಅಲ್ವಾ? ಬಾನಲ್ಲಿ ಹಾರೋ ಬಣ್ಣದ ಚಿಟ್ಟೆ ನೋಡಿದಾಗ ಇದನ್ನ ನೆನೆಸ್ಕೊಳ್ಳಿ. ನೀವ್ಯಾರು? ಕಿಶೋರಿ ಕ್ಲಬ್ನ ಕಿಶೋರಿಯರು. ಹೌದಲ್ವಾ? ನಿಮ್ಮ ಕಿಶೋರಿ ಕ್ಲಬ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಗೊತ್ತಾದ್ರೆ ಚೆನ್ನಾಗಿತ್ತು ಅಂತ ನಮ್ಮ ರೇಖಾ ಮೇಡಮ್, ಗುಣಾಂಬ ಮೇಡಮ್ ಅಂತಿದ್ದಾರೆ. ಇಲ್ಲಿ ಯಾರೋ ಬಂದಿದ್ದಾರೆ. ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ, ಏನು ಹೇಳ್ತಾರೆ ಅಂತ ಕೇಳ್ಬಿಡೋಣ ನಡೀರಿ. ನಿನ್ ಹೆಸರೇನು? ಸಂಗೀತ. ಯಾವ ಸ್ಕೂಲಲ್ಲಿ ಓದ್ತಿರೋದು? ಸರ್ಕಾರಿ ಪ್ರೌಢಶಾಲೆ ಗಿರಸನಹಳ್ಳಿ. ಎಷ್ಟನೇ ಕ್ಲಾಸು? 9th ಸ್ಟ್ಯಾಂಡರ್ಡ್. ನಿಮ್ ಶಾಲೆಯಲ್ಲಿ ಕಿಶೋರಿ ಕ್ಲಬ್ ಇದೆಯಾ? ಹೌದು. ಏನು ಹಾಗಂದ್ರೆ? ಕಿಶೋರಿಯರಂದ್ರೆ ಪ್ರೌಢಾವಸ್ಥೆಗೆ ಹದಿಹರೆಯರ ಪ್ರೌಢಾವಸ್ಥೆಗೆ ಬಂದಿರುವ ಹೆಣ್ಮಕ್ಳು, ಅವ್ರಿಗೆ ಆದಂತ ಫ್ರೀಡಮ್, ಮತ್ತೆ ಗಂಡ್ಮಕ್ಳಿಗೆ ಎಷ್ಟು ಸಮಾನತೆ ಇದೆಯೋ ಅದೇ ತರ ಹೆಣ್ಮಕ್ಳು ಅದೇ ತರ ಇರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಕಿಶೋರಿ ಕ್ಲಬ್ ಅಂತ ಐತೆ. ನೀವಿದ್ದೀರಾ ಕಿಶೋರಿ ಕ್ಲಬ್ ಅಲ್ಲಿ? ಹೌದು. ಕಿಶೋರಿ ಕ್ಲಬ್ ಅಲ್ಲಿ ಏನೇನಾಗತ್ತೆ? ನಮ್ ಕಿಶೋರಿ ಕ್ಲಬ್ ಅಲ್ಲಿ ಯಾವ ತರ ಇರ್ಬೇಕು, ಯಾರ ಜೊತೆ ಹೇಗಿರ್ಬೇಕು, ಪೀರಿಯಡ್ ಗಾದ ಹೇಗಿರ್ಬೇಕು ಆ ತರ ಎಲ್ಲ ಇರುತ್ತೆ. ವಿಡಿಯೋಗಳು ತೋರಿಸ್ತಾರೆ, ಮತ್ತೆ ಮಾಹಿತಿಗಳು ಹೇಳ್ಕೊಡ್ತಾರೆ. ಮ್ಯಾಮ್ ನಮಗೂ ಪ್ರಶ್ನೆ ಕೇಳ್ತಾರೆ, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಮತ್ತೆ ಮ್ಯಾಮ್ ತುಂಬಾ ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗಿರುತ್ತೆ. ಈ ತರ ಕಿಶೋರಿ ಕ್ಲಬ್ ಈ ತರ ಎಲ್ಲ ಇರುತ್ತೆ ಅಂತ ನಮ್ಗೆ ಯಾವಾಗ್ಲೂ ಗೊತ್ತೇ ಇರ್ಲಿಲ್ಲ. ಇವಾಗಿಂದ ತುಂಬಾ ಹೆಲ್ಪ್ ಆಗ್ತಿದೆ. ಯಾವ್ಯಾವ ವಿಷಯಗಳ ಬಗ್ಗೆ ನಿಮ್ ಟೀಚರ್ ವಿಡಿಯೋ ತೋರಿಸಿದ್ದಾರೆ? ಸಂತಾನೋತ್ಪತ್ತಿ ಬಗ್ಗೆ, ಮತ್ತೆ ಅನಿಮಿಯಾ, ಈ ತರ ಸುಮಾರು ವಿಡಿಯೋಗಳು, ಮತ್ತೆ ಮುಟ್ಟು ಆಗುವಾಗ ಯಾವ ತರ ಇರುತ್ತೆ ಅಂತೆಲ್ಲ ತೋರಿಸಿದ್ದಾರೆ. ಅದ್ರಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿದ್ ಯಾವ್ದು? ನಂಗೆ ಅನಿಮಿಯಾ. ಯಾಕೆ ನಿಮ್ಗೆ ಇಷ್ಟ ಆಯ್ತು? ಅಂದ್ರೆ ಅದು ರಕ್ತದ ಹೀನತೆ ಬಗ್ಗೆ ಹೇಳ್ತಾರಲ್ಲ, ಅದಕ್ಕೆ ನಾನು ತುಂಬಾ ರಕ್ತಹೀನತೆಯಿಂದ ಇದ್ದೆ. ಇದನ್ನ ನೋಡಿದ್ಮೇಲೆ ತುಂಬಾ ಕಲ್ತಿದೀನಿ, ಅದಕ್ಕೋಸ್ಕರ ಅದು ತುಂಬಾ ಇಷ್ಟ. ರಕ್ತಹೀನತೆ ಅಂದ್ರೆ ಏನು ಅಂತ ಹೇಳ್ತೀಯಾ? ನಾವೀಗ ತುಂಬಾ ವೀಕ್ ಇರೋದು, ಏನು ತಿನ್ನನೇ ಇರೋದು, ಸರಿಯಾಗಿ ಊಟ ಮಾಡ್ತಾನೆ ಇರೋದು, ಸುಸ್ತಾಗೋದು, ತಲೆ ಸುತ್ತ ಬರೋದು, ಜ್ವರ ಬರೋದು, ಈ ತರ ಎಲ್ಲ ಆಗುತ್ತಲ್ಲ, ಅದು ರಕ್ತಹೀನತೆ ಅಂತ. ರಕ್ತಹೀನತೆನ ಹೋಗ್ಲಾಡ್ಸ್ಕೋಬಹುದಾ? ಹೌದು. ಆಹಾರ ಕರೆಕ್ಟ್ ಆಗಿ ತಿನ್ಬೇಕು, ಪೌಷ್ಟಿಕಾಂಶಗಳು, ತರಕಾರಿಗಳು, ಮತ್ತೆ ಹಾಲು, ಹಣ್ಣು, ಮೊಟ್ಟೆ ಇದೆಲ್ಲ ತಿನ್ಬೇಕು.
ಇನ್ನು ಮೀನು, ಮಾಂಸ ಮತ್ತೆ ಚಿಕನ್, ಮೊಟ್ಟೆ, ಮೊಳಕೆ ಕಾಳು ಈ ತರದೆಲ್ಲ ತಿಂದ್ರೆ ರಕ್ತಹೀನತೆ ತಪ್ಪುತ್ತೆ. ನಿಮ್ಮ ಕಿಶೋರಿ ಕ್ಲಬ್ ಟೀಚರ್ ಬಗ್ಗೆ ಹೇಳ್ಬೋದಾ? ಅವರು ಮಾಮೂಲಿ ವಾರಕ್ಕೆ 2 ಸಲ 3 ಸಲ ತಗೊಳ್ತಾರೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಏನೇನಾಗುತ್ತೆ ಅಂತ ವಿಡಿಯೋಗಳೆಲ್ಲ ತೋರಿಸ್ತಾರೆ. ಅರ್ಥ ಆಗದಿವ್ರು ಇನ್ನೂ ಒಂದ್ಸಲ ಹೇಳ್ಕೊಡ್ತಾರೆ. ನಮ್ಗೇನೆ ಪ್ರಶ್ನೆ ಕೇಳ್ತಾರೆ. ಮತ್ತೆ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡಿದೆ ಹೋಗ್ತಿದ್ದಾರೆ. ಒಬ್ರು ಫ್ರೆಂಡ್ಸ್ ನ ಹೇಗೆ ಟ್ರೀಟ್ ಮಾಡ್ತೀವಿ ಅದೇ ತರ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಅದೇ ತರ ಯಾವಾಗ್ಲೂ ನಾವೇನ್ ಕೇಳಿದ್ರು ಇಲ್ಲ ಆಗಲ್ಲ. ಒಂದ್ಸಲಿ ಇಲ್ಲ ಅಂದ್ರೆ 2 ಸಲ ಕೇಳ್ಬೇಕಾದ್ರೆ ಹೇಳ್ಸ್ಕೊಳ್ಳಿ ಅಂತಾನು ಹೇಳ್ತಾರೆ. ಮತ್ತೆ ತುಂಬಾ ಚೆನ್ನಾಗಿದೀವಿ. ಕಿಶೋರಿ ಕ್ಲಬ್ ಒಂಥರ ಚೆನ್ನಾಗಿದೆ. ನಿಮ್ಗೆ ಕಿಶೋರಿ ಕ್ಲಬ್ ಅಲ್ಲಿ ಇನ್ನೂ ಏನಿದ್ರೆ ಏನ್ ಮಾಡಿದ್ರೆ ಖುಷಿ ಆಗುತ್ತೆ? ಇದೇ ತರ ಸ್ವಲ್ಪ ಹೆಣ್ಮಕ್ಳುಗಳು ಮತ್ತೆ ಇದೇ ತರ 10th ಮತ್ತೆ 8th ಮಕ್ಳಿಗೆಲ್ಲ ತಿಳಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿನ್ ಮಾತನ್ನ ಕೇಳ್ತಿರೋ ಕಿಶೋರಿಯರ್ಗೆ ಕಿಶೋರಿ ಕ್ಲಬ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಅವರು ನಮ್ ತರಾನೇ ಚೆನ್ನಾಗಿ ಸೇಫ್ ಆಗಿರ್ಲಿ. ಮತ್ತೆ ಈ ತರ ಅನಿಮಿಯಾ ಮತ್ತೆ ಸಂತಾನೋತ್ಪತ್ತಿ ಮುಟ್ಟು ಬಗ್ಗೆ ಎಲ್ಲ ಅವರು ತಿಳ್ಕೊಳ್ಳಿ. ಮತ್ತೆ ಸುರಕ್ಷಿತವಾಗಿರ್ಲಿ. ಮತ್ತೆ ಯಾರ ಜೊತೆ ಹೇಗಿರ್ಬೇಕು ಅನ್ನೋದ್ ಕಲ್ತ್ಕೊಳ್ಳಿ ಅಂತ ಹೇಳಿ. ನಮ್ಮ ಅಶ್ವಿನಿ ಮೇಡಮ್ ಮತ್ತು ದುಗ್ಗಮ್ಮ ಮೇಡಮ್ ನಮ್ಮ ಕಿಶೋರಿಯರಿಗೆ ಹೊಸ ವಿಷಯ ಏನಾದರೂ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅಂತಂದರು. ಅದಕ್ಕೆ ನನ್ನ ವಾಯ್ಸ್ ನನ್ನ ಚಾಯ್ಸ್ ಕಾರ್ಯಕ್ರಮ ನಿಮಗೋಸ್ಕರ ಒಂದು ಹೊಸ ಪದ ತಂದಿದೆ. ಈ ಹೊಸ ಪದ ಕಲ್ತ್ರೆ ಅದನ್ನು ನೀವು ಇನ್ನು ಮುಂದೆ ಬಳಸ್ಬಿಡ್ಬೋದು. ಈ ವಾರದ ಹೊಸ ಪದ ಇಡ್ಡಲಿಗೆ. ಏನಿದು ಹಲಗೆ ಥರ ಅನ್ಕೊಂಡ್ರ? ಇದು ಕನ್ನಡದ್ದೇ ಪದ. ಹಿಂಗಂದ್ರೆ ನಾವು ಬೆಳಗ್ಗೆ ತಿಂಡಿಗೆ ತಿನ್ನೋ ಇಡ್ಲಿ ಅಂತೆ. ಯಾರಾದರೂ ಇಡ್ಲಿ ಕರ್ನಾಟಕದಲ್ಲ ಅಂದರೆ ಇಲ್ಲ, ಇದು ನಮ್ಮ ರಾಜ್ಯದ ರಾಜರಲ್ಲೊಬ್ಬರು 1000 ವರ್ಷಗಳ ಮುಂಚೆನೆ ಇದ್ರ ಬಗ್ಗೆ ಬರೆದಿದ್ದಾರೆ ಅಂತ ಹೇಳ್ಬಿಡ್ಬೋದು ನೀವು. ಆಮೇಲೆ ಜನರ ಬಾಯಲ್ಲಿ ಇಡ್ಲಿ ಹೆಂಗೆ ಕರಗಿ ಹೋಗುತ್ತೋ ಹಾಗೆ ಈ ಪದ ಕೂಡ ಕರಗಿ ಇಡ್ಡಲಿಗೆಯಿಂದ ಇಡ್ಲಿ ಆಗಿದೆ. ಮೃದುವಾದ ಬಿಸಿ ಬಿಸಿ ಇಡ್ಡಲಿಗೆ ತಿಂದರೆ ತಿಂಡಿಗೆ ಆಹಾಹಾಹಾ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಲ್ಲ, ಹಾಡ್ಗಳು ಹಿಂಗೂ ಇರ್ಬೋದಲ್ವಾ? ಹೌದು, ಖಂಡಿತ ಇರ್ಬೋದು. SSLC ಪಾಸ್ ಆದ್ಮೇಲೆ ಹೊಸ ಹೊಸ ವಿಷಯ ಕಲಿಯೋದಿದೆ. ಕಲಿತ ಮೇಲೆ ನಾನು ಕೂಡ ಅದರಲ್ಲಿ ಎಕ್ಸ್ಪರ್ಟ್ ಆಗೋದಿದೆ. ಪಾಸಾದೇನಾ ಫಸ್ಟ್ ಕ್ಲಾಸಲ್ಲಿ ಪಾಸಾದೇನಾ? ಒಂದು ವೆಹಿಕಲ್ಲು ಒಂದು ಸರಿ ಕೆಲಸ, ಹೇಗೋ ಸರಿದೂಗಿ ನಾನ್ ಚೆನ್ನಾಗೋದಿ ವಿದೇಶನೂ ಓಡಾಡಿದೆ, ತಲೆ ಎತ್ತಿ ನಡೆದಾಡಿದೆ. ಹೋದೆ ಓದಿಕೊಂಡು ಮುಂದೆ ಕೆಲಸ ಹುಡುಕಿಕೊಂಡು ಕಾಸು ಮಾಡೋ ಕನಸು ಕಂಡು, ನನ್ನ ಕನಸಲ್ಲ ನನ್ಸೇನೆ, ನನ್ನ ನೋಡಿದೆಲ್ಲ ಜನರಿಗೆ ಖುಷಿನೇ. ಈಗ ನಮ್ಗೆ ಅವಕಾಶ ಕೊಡಿ, ನಾವು ಮಾತಾಡ್ತೀವಿ ಅಂತ ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ಬನ್ನಿ ಮಾತಾಡಿ. ನಿನ್ನ ಹೆಸರೇನು? ಚಂದ್ರಿಕಾ. ಜಯಶ್ರೀ. ನನ್ನ ಹೆಸರು ಪ್ರೀತಿ. ಯಾವ ಶಾಲೆ? ಸರ್ಕಾರಿ ಪ್ರೌಢಶಾಲೆ ಗೆರಸನಹಳ್ಳಿ. ಸರ್ಕಾರಿ ಪ್ರೌಢಶಾಲೆ ಗೆರಸನಹಳ್ಳಿ. ಸರ್ಕಾರಿ ಪ್ರೌಢಶಾಲೆ ಗೆರಸನಹಳ್ಳಿ. ಎಷ್ಟನೇ ಕ್ಲಾಸು? 9th ಸ್ಟ್ಯಾಂಡರ್ಡ್. 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈಗ ನೀನು ನಿಮ್ಮ ಮನೇಲಿ ಏನೇನ್ ಕೆಲಸ ಮಾಡ್ತೀಯಾ? ಪಾತ್ರೆ ತೊಳಿತೀನಿ, ಬಟ್ಟೆ ತೊಳಿತೀನಿ, ಮನೆ ಕಸ ಗುಡಿಸ್ತೀನಿ, ಮನೆ ಕ್ಲೀನ್ ಮಾಡ್ತೀನಿ. ಕಸ ಗುಡಿಸ್ತೀನಿ, ಬಟ್ಟೆ ಮಾಡಿಸ್ತೀನಿ, ಪಾತ್ರೆ ಬೆಳಗ್ತೀನಿ, ಮತ್ತೆ ಪಾತ್ರೆ ಜೋಡಿಸ್ತೀನಿ. ನಾನು ಪಾತ್ರೆ ಬೆಳಗ್ತೀನಿ, ಬಟ್ಟೆ ಸೆಣಿತೀನಿ, ಆಮೇಲೆ ಕಸ ಗುಡಿಸ್ತೀನಿ. ಅಮ್ಮ ಏನಾರ ಕೆಲ್ಸಕ್ಕೆ ಹೋದ್ರೆ ಒಂದ್ ಸ್ವಲ್ಪ ಅಡ್ಗೆ ಮಾಡೋದು ಈ ತರ ಎಲ್ಲ ಮಾಡ್ತೀನಿ.
ನಿಮ್ ಅಣ್ಣ ಅಥವಾ ನಿಮ್ ತಮ್ಮ ಏನೇನ್ ಕೆಲಸ ಮಾಡ್ತಾರೆ? ಅಣ್ಣ ಏನಿಲ್ಲ, ಬೆಳಿಗ್ಗೆ ಎದ್ದು ಸ್ಕೂಲ್ ರೆಡಿ ಆಗೋಯ್ತಾರೆ, ಇನ್ ಸಂಜೆ ಬಂದು ಮಾಮೂಲಿ ಕುತ್ಕೊಂಡು ಹೋಗ್ತಾರೆ, ಏನು ಮಾಡಲ್ಲ. ಅಣ್ಣ ಏನು ಮಾಡಲ್ಲ, ಕಾಲೇಜ್ಗೆ ಹೋಗ್ತಾನೆ ಬರ್ತಾನೆ. ಅಂದ್ರೆ ಅವ್ನ್ ಏನಾರ ಊಟ ಏನಾರ ಬೇಕು ಅಂದ್ರೆ ಅಂದ್ರೆ ಬಡ್ಸ್ಕೊಡೋದು ಎಲ್ಲ ನಮ್ದೆ. ನೀವ್ ಮಾಡೋ ಕೆಲ್ಸ ಅವ್ರು ಮಾಡೋ ಕೆಲ್ಸ ನೀವ್ ಮಾಡ್ಬೋದಾ? ಮಾಡ್ಬೋದು. ಅವರೇ ಬೇರೆ ತರ ಕೆಲ್ಸ ಏನಕ್ ಮಾಡ್ತಿದ್ದಾರೆ? ಅವಾಗ್ಲಿಂದ ಹೆಣ್ಮಕ್ಳು ಬರೀ ಇದಕ್ಕೆ ಅಡ್ಗೆ ಮನೆಗೆ ಬರೀ ಮನೆಗೆ ಸೀಮಿತ ಅನ್ನೋ ಒಂದ್ ಇದ್ ಮಾಡ್ಬಿಟ್ಟವ್ರೆ. ಅದ್ರಿಂದ ಏನ್ ಜಾಸ್ತಿ ಇದ್ ಮಾಡಕ್ ಆಗಲ್ಲ. ಅವಾಗ್ಲಿಂದಾನೇ ಬೆಳ್ಕೊಂಡ್ ಬಂದ್ಬಿಟ್ಟಿದೆ ಅದೊಂದು ಇದು. ಅವರು ಗಂಡು ಅಂತ ಮತ್ತೆ ನಾವ್ ಇದೀವಿ ಅಂತ ಮಾಡಲ್ಲ. ಗಂಡ್ಮಕ್ಳು ಈ 3 ಕೆಲ್ಸನ ಕಲ್ತ್ರೆ ಸಖತ್ತಾಗಿರುತ್ತಪ್ಪ ಅಂತ ಅನ್ಸೋ 3 ಕೆಲ್ಸ ಯಾವ್ದು? ಕಸ ಗುಡ್ಸೋದು, ಪಾತ್ರೆ ಬೆಳಗೋದು, ಕಾಫಿ ಕಾಯ್ಸೋದು. ಮಾಮೂಲಿ ಏನಾದ್ರು ನಾವು ಕೆಲಸ ಮಾಡುವಾಗ ಏನಾದ್ರು ತರಕಾರಿ ಕಟ್ ಮಾಡ್ಕೊಡೋದು, ಏನಾದ್ರು ಮನೆ ಕಸ ಕ್ಲೀನ್ ತೊಳೆಯೋದು, ಪಾತ್ರೆ ತೊಳೆಯೋದು, ಈ ತರ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಬೆಳಿಗ್ಗೆ ಎದ್ದಾಗ ಏನಾರ ರಗ್ಗೆಲ್ಲನೂ ಮಡ್ಸ್ಕೊಟ್ಟು ಈ ತರ ಎಲ್ಲಾ ಮಾಡ್ಕೊಟ್ರೆ, ಕಸ ಗುಡ್ಸ್ಕೊಡೋದು ಈ ತರ ಎಲ್ಲಾ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಯಾಕೆ ಇದನ್ನೆಲ್ಲ ಕಲಿಬೇಕು? ಮನೇಲಿ ಯಾರಾದ್ರೂ ಇಲ್ಲ ಅಂದ್ರೆ ಮನೆಯೆಲ್ಲ ಅಂಟ್ಕೊಂಡಿರುತ್ತೆ, ಅದಕ್ಕೆ ಕಸ ಗುಡ್ಸಿದ್ರೆ ಸ್ವಲ್ಪ ನೀಟಾಗಿ ಕಾಣಿಸ್ತದೆ. ಅಂದ್ರೆ ನಾವೇನಾರ ಇಲ್ದದ ಸಮಯದಲ್ಲಿ ನಾವೇನಾರ ಈಗ ಎಲ್ಲಾರ ಒಂದ್ ಟೂರ್ಗ್ ಹೋಗಿರ್ತೀವಿ ಅನ್ಕೊಳ್ಳಿ, ಅಮ್ಮನೂ ಇರಲ್ಲ, ಭಾನುವಾರ ಈಗೆಲ್ಲ ಫುಲ್ಲು ಫ್ರೀ ಆಗೈತಲ್ಲ, ಅವಾಗೆಲ್ಲ ಹಿಂಗೆಲ್ಲ ಹೋದಾಗ ಅವ್ರು ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗುತ್ತೆ. ಆಮೇಲೆ ಮುಂದಕ್ಕೆ ಅವ್ರ ಹೆಂಡ್ತಿ ಎಲ್ಲ ಅಂದ್ರೆ ಬಂದಾಗೆಲ್ಲ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಏನಾದ್ರು ಅಮ್ಮನ ಮತ್ತೆ ನಾವು ಏನಾದ್ರು ಇಲ್ಲ ಅಂತ ಅಂದ್ರೆ ಅವರೇ ಮಾಡ್ಕೋಬಹುದು. ಈ ತರ ಅಡ್ಗೆ ಏನಾದ್ರು ಇದ್ ಮಾಡ್ಬೋದು, ಅವ್ರಿಗೆ ಹೆಲ್ಪ್ ಆಗುತ್ತೆ ಮುಂದೆ ಎಲ್ಲ. ಅಂದ್ರೆ ಈಗ ನಮ್ಗೆ ಸ್ವಲ್ಪ ಹೆಲ್ಪ್ ಆಗೋದಂತದ್ದು ಪಾತ್ರೆ ಬೆಳಗೋದು, ಹಿಂಗೆ ಸ್ವಲ್ಪ ಏನಾರ ಹೊರ್ಗಡೆ ಆದಾಗೆಲ್ಲ ಏನಾರ ಈ ತರ ಎಲ್ಲ ಹೆಲ್ಪ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಸಹಾಯ ಆಯ್ತದೆ. ಅಂದ್ರೆ ಏನಾರ ಅಂದ್ರೆ ಹೊಟ್ಟೆ ನೋವು ಏನಾರ ಆದಾಗ ಏನಾರ ಈಚೆಲ್ಲಿ ಕೂತಿರ್ತೀವಲ್ಲ, ಅವಾಗ ಸ್ವಲ್ಪ ಇಷ್ಟ ಕೆಲಸ ಮಾಡ್ಕೊಟ್ರೆ ನಮ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮನೆಗೆ ನಾವ್ ಯಾರಾದ್ರೂ ಇರಲ್ಲ, ಮನೆಗೆ ಯಾರಾದ್ರೂ ಬರ್ತಾರೆ, ಮನೆ ಎಲ್ಲ ಇದಾಗ್ಬಿಟ್ಟಿರ್ತದೆ, ಯಾರು ಇರಲ್ಲ, ಅವಾಗ ಸ್ವಲ್ಪ ಮಾಡಿದ್ರೆ ಅವಾಗ ಬೇರೆಯವ್ರಿಗೊಂದ್ಸರಿ ಚೆನ್ನಾಗಿ ಇಟ್ಕೊಂಡವ್ರೆ ಮನೆ, ಅದೊಂದು ಹೆಲ್ಪ್ ಆಗುತ್ತೆ. ನಾವೇನಾದ್ರೂ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ರೆ ಅವರು ಪಾತ್ರೆ ಆದ್ರೂ ಬೆಳಗಿದ್ರೆ ನಮ್ಗೆ ಈಸಿ ಆಗುತ್ತೆ. ಪಾತ್ರೆ ಏನಾದ್ರು ಯೂಸ್ ಮಾಡಕ್ ಏನಾದ್ರು ಅಡ್ಗೆ ಏನಾದ್ರು ಇದ್ ಮಾಡಕ್ಕೆಲ್ಲ ಯೂಸ್ ಮಾಡಕ್ ಬೇಕಾಗುತ್ತಲ್ಲ, ಅದಕ್ಕೆ ತೊಳಿಬೇಕು, ನಮ್ಗೂ ಹೆಲ್ಪ್ ಆಗುತ್ತೆ, ಚೆನ್ನಾಗಿರುತ್ತೆ, ಎಲ್ಲ ನಮ್ ಶ್ರಮ ಎಲ್ಲ ಕಡಿಮೆ ಆಗುತ್ತೆ, ಅದಕ್ಕೆ ಕಲ್ತ್ಕೋಬೇಕು. ಇವನ್ನೆಲ್ಲ ಗಂಡ್ಮಕ್ಳು ಕಲಿಬೋದು ಅನ್ಸುತ್ತಾ? ಕಲಿಬಹುದು. ಕಲಿಬಹುದು. ಆದ್ರೂ ಯಾಕೆ ಅವ್ರಿಗೆಲ್ಲ ಕಲ್ಸಲ್ಲ ಅನ್ಸುತ್ತೆ? ಅಜ್ಜಿ ತಾತ ಕಾಲದಿಂದ ಇದೇ ಬಂದಿತ್ತೆ, ಅದಕ್ಕೆ. ಅವಾಗ್ಲಿಂದ ಅಜ್ಜಿ ತಾತನ ಕಾಲದಿಂದನೂ ಅದೇ ಇದಾಗ್ಬಿಟ್ಟೈತಲ್ಲ, ಅದೇ ಒಂದ್ ಸೀಮಿತ, ಹೆಣ್ಮಕ್ಳು ಬರೀ ಇದಕ್ಕೆ ಸೀಮಿತ ಅನ್ನೋದು ಒಂದ್ ಇದಾಗ್ಬಿಟ್ಟೈತಲ್ಲ, ಅದಕ್ಕೆ ಅವ್ರು ಮಾಡೋದು. ಅದನ್ನ ಹೇಗ್ ಮಾಡ್ಬೋದು? ಇವಾಗ ಅಕ್ಕ ಇಲ್ಲಂದ್ರೆ ಅಮ್ಮ ಎಲ್ಲಾರು ಹೇಳ್ಕೊಟ್ರೆ ಅವ್ರು ಮಾಡಿದ್ರೆ ಅವ್ರ ಮುಂದೆನೂ ಹೆಲ್ಪ್ ಆಗುತ್ತೆ, ಅವ್ರ ಹೆಂಡತಿ ಏನಾದ್ರು ಅವ್ರಿಗೂ ಹೆಲ್ಪ್ ಆಗುತ್ತೆ, ಮಾಡಿದ್ರೆ ಚೆನ್ನಾಗಿರುತ್ತೆ. ಅಮ್ಮ ನಮ್ಗೆ ಹೆಂಗ್ ಹೇಳ್ಕೊಡ್ತಾರೆ ಅದೇ ತರ ಅವ್ರಿಗೂ ಹೇಳ್ಕೊಟ್ರೆ ಕಲಿಬೋದು. ನಾವ್ ಯಾರಾದ್ರೂ ಹೇಳ್ಕೊಟ್ರೆ ಈಸಿಯಾಗಿ ಕಲಿತಾರೆ. ಅಮ್ಮ ಇವಾಗ ನನ್ಗೆ ಹೆಂಗ್ ಹೇಳ್ತಾರೆ ಅದೇ ತರ ಅವ್ರಿಗೆ ಹೇಳಿದ್ರೆ, ನಮ್ಮಣ್ಣವ್ರಿಗೆ ಹೇಳಿದ್ರೆ ಈಸಿಯಾಗಿ ಕಲಿಬಹುದು. ನಿಮ್ ಮಾತನ್ನ ಕೇಳ್ಸ್ಕತೆ ಇರೋ ಕಿಶೋರಿಯರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀಯಾ? ನೀವು ಫ್ರೀಡಮ್ ಆಗಿರಿ, ಅಂಗಡಿಗೆಲ್ಲ ಹೋಗಿ ಸೇಫ್ ಆಗಿರಿ, ಎಲ್ಲಾ ಕೆಲ್ಸ ನೀವೆಲ್ಲ ಹಂಚ್ಕೊಂಡ್ ಮಾಡಿ. ನಿಮ್ ಮನೇಲಿ ಯಾರಾದ್ರೂ ಅಣ್ಣ ತಮ್ಮ ಇದ್ರೆ ಈ ತರ ಇದ್ರೆ ಹೇಳಿ, ಅವ್ರಿಗೂ ಮಾಡ್ಸಿ, ನಿಮ್ಗೂ ಎಲ್ಲ ನಿಮ್ ಶ್ರಮ ಎಲ್ಲ ಸ್ವಲ್ಪ ಕಡಿಮೆ ಆಗೋದೆಲ್ಲ ಸರಿ ಹೋಗುತ್ತೆ. ನೀವು ಚೆನ್ನಾಗಿರಿ, ಖುಷಿಯಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಕೆಲಸ ಎಲ್ಲ ಹಂಚ್ಕೊಂಡು ಎಲ್ಲ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಲ್ಲ ನಿಮ್ ಕಿಶೋರಿ ಗೆಳತಿಯರು. ಚಿಕ್ಕ ಚಿಕ್ಕ ಪೆಟ್ಟಿಗೆ, ಚಿನ್ನದ ಪೆಟ್ಟಿಗೆ, ಮುಚ್ಚಿ ತೆಗೆದರೆ 300 ಪೆಟ್ಟಿಗೆ. ಏನಿದು? ಇದಕ್ಕೆ ಉತ್ತರ ನಿಮ್ಮಲ್ಲೇ ಸುಮಾರು ಜನ ಗೆಸ್ ಮಾಡಿರ್ತೀರಾ. ಏನಂತೆ ಗೊತ್ತಾ? ದಾಳಿಂಬೆ ಹಣ್ಣಂತೆ. ಮತ್ತೆ ನನ್ನ ವಾಯ್ಸ್ ನನ್ನ ಚಾಯ್ಸ್ ಕಾರ್ಯಕ್ರಮ ಮಾರ್ಚ್ನಲ್ಲಿ ಬರುತ್ತೆ. ಆಗ ಮಾತಾಡೋದಿಕ್ಕೆ ನೀವು ಪ್ಲಾನ್ ಮಾಡ್ಬೋದಲ್ವಾ? ನಿಮ್ಗೆಲ್ಲ ಹೊಸ ವರ್ಷ ಶುಭಾಶಯಗಳು. ಮತ್ತೆ ನಿಮ್ಗೆ ಆಲ್ ದ ಬೆಸ್ಟ್. ನಾನು ಹೋಗಿ ಬರ್ತೀನಿ. ನಮಸ್ಕಾರ. ಬಾರೆ ಬಾರೆ ನಾವ್ ಕಿಶೋರಿ